ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವೆಸ್ಟ್ ಬೆಂಗಾಲಲ್ಲಿ ಸುವೇಂದು ಅಧಿಕಾರಿ ಯೋಗಿ ಮಾದರಿಯ ಸ್ಟೆಪ್ಸ್ ತಗೊಂಡೇ ಬಿಟ್ಟಿದ್ದಾರೆ. ನಡುಕ ಹುಟ್ಟಿಸ್ತಾ ಇದ್ದಾರೆ ಸುವೇಂದು ಅಧಿಕಾರಿ. ಎಲ್ಲರಿಗೂ ಸಮಾನ ನ್ಯಾಯ ಮತ್ತದಕ್ಕೆ ರೆಡಿಯಾಗಿ ಅಂತ. ಇತ್ತ ಬೆಚ್ಚಿ ಬೀಳಿಸುವಂಥ ಬೆಳವಣಿಗೆಗಳು, ಇಡೀ ದೇಶ ನೋಡಲೇಬೇಕಾದಂಥ ಬೆಳವಣಿಗೆ ಆಗ್ತಾ ಇದೆ ವೆಸ್ಟ್ ಬೆಂಗಾಲಲ್ಲಿ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ, ಮಿಸ್ ಮಾಡ್ತಾರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸುವೇಂದು ಅಧಿಕಾರಿ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಏನೇನು ಬದಲಾವಣೆಗಳನ್ನು ಶುರು ಮಾಡಿದ್ದಾರೆ ನೋಡಿದ್ದೀವಿ ಆಲ್ರೆಡಿ. ಆ ಬಗ್ಗೆ ಕ್ಷಣದ ಮಾಹಿತಿ ಇಟ್ಟಿದ್ದೀವಿ. ಅದು ಬಾರ್ಡರ್ ಸೀಲ್ ಮಾಡ್ತಿರೋದಿರಬಹುದು, BSFಗೆ ಭೂಮಿ ಹ್ಯಾಂಡ್ ಓವರ್ ಮಾಡಿರೋದಿರಬಹುದು, ಕರಪ್ಟು ಮತ್ತು ಮಮತಾ ಬ್ಯಾನರ್ಜಿ ಅವರು ಹೇಳ್ದಂಗೆ ಕೇಳಿಕೊಂಡು ಜನಕ್ಕೆ ತೊಂದರೆ ಕೊಡ್ತಿದ್ದಂಥ ಅಧಿಕಾರಿಗಳು, IPSಗಳು, ಮ್ಯಾಜಿಸ್ಟ್ರೇಟ್ಗಳನ್ನು ಕಿತ್ತು ಬಿಸಾಕಿರೋದು, ಬೇರೆ ಕಡೆ ಎತ್ತಂಗಡಿ ಮಾಡಿರೋದಿರಬಹುದು. ಇದೆಲ್ಲ ಡೆವಲಪ್ಮೆಂಟ್ಸ್ ಗಮನಿಸಿದ್ದೀವಿ. ಈಗ ನೋಡಿ, ಅನಧಿಕೃತ ಮಾಂಸದ ಅಂಗಡಿಗಳನ್ನು, ಮೀಟ್ ಶಾಪ್ಗಳನ್ನು ಬಂದ್ ಮಾಡಿಸಿದ್ದಾರೆ. ರೋಡಲ್ಲಿ ನಮಾಜ್ ಮಾಡೋದಕ್ಕೆ ಬ್ರೇಕ್ ಹಾಕಲಾಗಿದೆ. ಈ ನೆಲದಲ್ಲಿ ಎಲ್ಲರಿಗೂ ಸಮಾನ ನ್ಯಾಯ. ಅವರವರ ಧಾರ್ಮಿಕ ಆಚರಣೆ ಖಂಡಿತ ಸ್ವಾತಂತ್ರ್ಯ ಹರಣ ಮಾಡಲ್ಲ. ಆದರೆ ಅದರ ಪ್ರದರ್ಶನ, ಅತಿಯಾದ ಆಚರಣೆ, ಇನ್ನೊಬ್ರಿಗೆ ತೊಂದರೆ ಕೊಡೋದು, ಎಕ್ಸ್ಟ್ರೀಮಿಸಮು, ಇದಕ್ಕೆ ಯಾವತ್ತೂ ಇಲ್ಲ ಅವಕಾಶ ಕೊಡಲ್ಲ. ಪಶ್ಚಿಮ ಬಂಗಾಳ ಒಂದು ನೀಟ್ ಆ್ಯಂಡ್ ಕ್ಲೀನ್ ಆಗಿರಬೇಕು, ಸ್ವಚ್ಛತೆ, ಎಲ್ಲ ಬಗೆಯ ಪೊಲ್ಯೂಷನ್ಗಳಿಗೆ ಬ್ರೇಕ್ ಹಾಕಬೇಕಲ್ವ. ಅದು ಸೌಂಡ್ ಪೊಲ್ಯೂಷನಿಂದ ಹಿಡಿದು ಯಾವುದೇ ಬಗೆಯದಿರಬಹುದು. ಸ್ವಚ್ಛತೆ ಕಾಪಾಡಬೇಕು. ಆ ನಿಟ್ಟಿನಲ್ಲಿ ಅನಧಿಕೃತ ಮಾಂಸದ ಅಂಗಡಿಗಳು, ಅವರ ಅಕ್ರಮಗಳ ಚಟುವಟಿಕೆಗಳಿಗೆ ಬ್ರೇಕ್. ಈಗ ರಸ್ತೆಯಲ್ಲಿ ನಮಾಜ್ ಮಾಡೋದಕ್ಕೆ ಕೂಡ ಸುವೇಂದು ಅಧಿಕಾರಿ ಕಡಿವಾಣ ಹಾಕ್ತಿದ್ದಾರೆ. ಮತ್ತೊಂದು ಮೆಗಾ ಸ್ಟೆಪ್ UP ಯೋಗಿ ಆದಿತ್ಯನಾಥ್ ಮಾಡೆಲಲ್ಲಿ. ಹಾಗೆ ಲೌಡ್ ಸ್ಪೀಕರ್ಗಳಿಗೂ ಕೂಡ ಶಾಕ್ ಕೊಡ್ತಿದ್ದಾರೆ ಈಗ ಸುವೇಂದು ಅಧಿಕಾರಿ ಅನ್ನೋದು ಮಹತ್ವದ ಬೆಳವಣಿಗೆ. ಹಾಗಂತ ಒಂದು ವರ್ಗವನ್ನು ಟಾರ್ಗೆಟ್ ಮಾಡೋದಲ್ಲ, ಎಲ್ಲರಿಗೂ ಸಮಾನ ನ್ಯಾಯ ಅನ್ನೋದು ಮಾತ್ರ ಅಲ್ಲಿ ವೇದವಾಕ್ಯ. ಈಗ ಬರುತ್ತೆ UCC. ಇದು ಅಮಿತ್ ಶಾ ಅವರು ಮಾಡಿದಂಥ ಸಂಕಲ್ಪ. ವೆಸ್ಟ್ ಬೆಂಗಾಲ್ ಚುನಾವಣಾ ಪ್ರಚಾರ ಸಮಯದಲ್ಲಿ ನೆನಪಿದೆ, ಯೂನಿಫಾರ್ಮ್ ಸಿವಿಲ್ ಕೋಡ್ 6 ತಿಂಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ. ಸೊ 6 ತಿಂಗಳಲ್ಲಿ ಇಂಪ್ಲಿಮೆಂಟ್ ಆಗಬೇಕಂದ್ರೆ ಅದಕ್ಕೆ ತಯಾರಿ ಆಗಲೇಬೇಕು. ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ. ಆಸ್ತಿ ಪಾಸ್ತಿ, ಮದುವೆ, ಮಕ್ಕಳು ಹಕ್ಕು ಕೊಡುವಂಥದ್ದು, ದತ್ತು ಪ್ರಕ್ರಿಯೆ, ಹೆಣ್ಮಕ್ಕಳಿಗೆ ಸಮಾನತೆ, ಎಲ್ಲವನ್ನೂ ಕೂಡ 6 ತಿಂಗಳಲ್ಲಿ ವೆಸ್ಟ್ ಬೆಂಗಾಲಲ್ಲಿ ನೋಡ್ತೀರಿ ಅಂತ ಶಪಥ ಮಾಡಿದ್ರು. ಅದಕ್ಕೂ ಕೂಡ ತಯಾರಿ ಶುರುವಾಗೇ ಬಿಟ್ಟಿದೆ. ಸೊ ಸುವೇಂದು ಅಧಿಕಾರಿ ಸರ್ಜಿಕಲ್ ಸ್ಟ್ರೈಕ್ಗೆ ಈಗ ಬೆಚ್ಚಿ ಬೀಳ್ತಾ ಇದ್ದಾರೆ. ಒಳಗಿನವರು ಮತ್ತು ಬಾಂಗ್ಲಾದಲ್ಲಿ ಇರೋರು ಗೂಂಡಾಯಿಸಮ್ಗೆ ಯಾವ ರೀತಿ ಹೆಡೆಮುರಿ ಕಟ್ತಿದ್ದಾರೆ, ಎತ್ಕೊಂಡು ಹೋಗಿ ಬಿಸಾಕ್ಲಾಗ್ತದೆ. TMC ಮಿನಿಸ್ಟರ್ ಆಗಿದ್ದವರು ED ಬಲೆಗೆ ಬಿದ್ದಾಗಿದೆ. ಈಗ ಭಯಂಕರ ಕರಪ್ಷನ್ನಲ್ಲಿ ತುಂಬಿ ತುಳುಕ್ತಾ ಇದ್ದವರು ಮುಳುಗಿ ಎದ್ದವರನ್ನು ಎತ್ತು ಹಾಕ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ಇದೆಲ್ಲದರ ನಡುವೆ ನೋಡಿ ಬೆಚ್ಚಿ ಬೀಳೋ ಸಂಗತಿ. ಇದನ್ನು ದೇಶವಾಸಿಗಳು ನೋಡಲೇಬೇಕು. ವೆಸ್ಟ್ ಬೆಂಗಾಲ್ ಎಷ್ಟು ಇಂಪಾರ್ಟೆಂಟ್ ಇಲ್ಲಿ ಬದಲಾವಣೆ ಆಗೋದು ಅಂತ. ಬಾಂಬ್ ಪಾರ್ಸಲ್ ಬರ್ತಿದೆ BJP ಕಾರ್ಯಕರ್ತನ ಮನೆಗೆ. ಇದು ನಾರ್ತ್ 24 ಪರಗಣ ಅನ್ಸುತ್ತೆ. ಇದು ಬೇಗಾಂಗ್ ಪ್ರದೇಶ, ನಾರ್ತ್ 24 ಪರಗಣ. BJP ಬೂತ್ ಪ್ರೆಸಿಡೆಂಟ್ ಬಾಂಬು ಮತ್ತು ಒಂದು ವೈಟ್ ಬಟ್ಟೆ, ಗಾರ್ಲ್ಯಾಂಡ್ಸು, ಊದಿನ ಕಡ್ಡಿ ಮತ್ತು ಒಂದು ಡೆತ್ ಥ್ರೆಟ್ ಬರೆದಿಟ್ಟು ಹೋಗಿದ್ದಾರೆ. ನಿಮ್ಮ ಮನೆಗೆ ಇದು ಪಾರ್ಸಲ್ ಕಳಿಸ್ತಾ ಇದ್ದೀವಿ, ನೀವು ಸಾಯೋಕ್ಕೆ ರೆಡಿ ಆಗಿ ಅಂತ. ಅಂದರೆ ಆ ಭಾಗದಲ್ಲಿ ತುಂಬ ಜೋರಾಗಿ ಕೆಲಸ ಮಾಡಿದಂತಹ, ಗೆಲುವಿಗೆ ಕಾರಣ ಆದಂತಹ BJP ಪ್ರಮುಖರಿಗೆ ಪಾರ್ಸಲ್ ಕಳಿಸ್ಕೊಡ್ತಿದ್ದಾರೆ ಬಾಂಬು. ಎಲ್ಲಿಂದ ಸಿಗ್ತಿದೆ ಇವರಿಗೆ? ಚಾಕ್ಲೇಟ್ ಸಿಕ್ಕದಷ್ಟು ಈಸಿಯಾಗಿ ಬಾಂಬು. ನೋಡಿ ಯಾವ ರೀತಿ ಜೀವ ಭಯದಲ್ಲಿ ಬದುಕಬೇಕೀಗ BJP ಕಾರ್ಯಕರ್ತರು ಎಲ್ಲ ಸರಿಯಾಗೋ ತನಕ. ಅಂದರೆ ಸುವೇಂದು ಅಧಿಕಾರಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ಮಾಡಿದ್ರು ಕಡಿಮೆನೇ. ಕಾರ್ಯಕರ್ತರು ಈಗ ತುದಿಗಾಲಲ್ಲಿ ಜೀವ ಹಿಡ್ಕೊಂಡೇ ನಿಲ್ಲುವಂಥ ಪರಿಸ್ಥಿತಿಯಲ್ಲಿದೆ. ಹೋರಾಟ ಮಾಡಿ ಗೆದ್ದಿದ್ದಾರೆ, TMCಯನ್ನು ಸೋಲಿಸಿದ್ದಾರೆ, ಗೂಂಡಾಗಳನ್ನು ನೇತು ಹಾಕ್ತೀವಿ ಎಲ್ಲ ಸರಿ. ಆದರೆ ಕಾರ್ಯಕರ್ತರಿಗೆ ಬ್ಯಾಕ್ ಟು ಬ್ಯಾಕ್ ಥ್ರೆಟ್ಗಳು. TMC ವರ್ಕರ್ ಮನೆಯಲ್ಲಿ ರಾಶಿಗಟ್ಟಲೆ, ಚೀಲಗಟ್ಟಲೆ ಬಾಂಬ್ಗಳನ್ನು ವಶಪಡಿಸ್ಕೊಂಡಿರುವ ದೃಶ್ಯ ಈಗ ಇಡೀ ದೇಶವನ್ನು ಬೆಚ್ಚಿ ಬೀಳಿಸ್ತಿದೆ. ಅದು ಪಾರ್ಸಲ್ ಬರ್ತಿದೆ BJP ಅವ್ರಿಗೆ. ಅಂದರೆ ಎಲ್ಲಿಂದ ಬರ್ತಿದೆ? ಬಾಂಗ್ಲಾದೇಶದಿಂದ ಬರ್ತಿದೆಯಾ, ಒಳಗಡೆಯವರೇ ಕಳಿಸ್ಕೊಡ್ತಿದ್ದಾರಾ ಅನ್ನೋದೇ ಬಹಳ ಶಾಕಿಂಗ್ ವಿಷಯ. ಈಗ ನೋಡಿ ಒಂದು ದೃಶ್ಯ ತೋರಿಸ್ತೀವಿ ನಿಮಗೆ. ಮಮತಾ ಬ್ಯಾನರ್ಜಿನೇ ಮತ್ತೆ ಆದಷ್ಟು ಬೇಗ CM ಕುರ್ಚಿಯಲ್ಲಿ ಕೂರಬೇಕು ಅಂತ ಬಾಂಗ್ಲಾದಲ್ಲಿ ಮುಸಲ್ಮಾನರು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ. ಈ ಸುವೇಂದು ಅಧಿಕಾರಿಯ ವಿರುದ್ಧ
BJP ಸರ್ಕಾರದ ವಿರುದ್ಧ ಮಮತಾ ಬ್ಯಾನರ್ಜಿ ಪರವಾಗಿ ಯಾವ ರೀತಿ ಘೋಷಣೆಗಳು ಮೊಳಗ್ತಿವೆ. ಯಾಕಿಷ್ಟು ಪ್ರೀತಿ ಹಾಗಾದರೆ ಬಾಂಗ್ಲಾದೇಶಿಗಳಿಗೆ? ಭಾರತದ ಈ ರಾಜ್ಯವನ್ನು ಪ್ರತ್ಯೇಕ ಮಾಡಬೇಕು ಅಂತ ಘೋಷಣೆ ಮಾಡಿ, ಪ್ರತ್ಯೇಕ ಅಂದರೆ ಪ್ರತ್ಯೇಕ ರಾಷ್ಟ್ರ. ಪಾಕಿಸ್ತಾನದಿಂದ ಬರುತ್ತೆ ಸಪೋರ್ಟು, ಬಾಂಗ್ಲಾದಿಂದ ಬರುತ್ತೆ ಸಪೋರ್ಟು, ಅಲ್ಲಿ ಪ್ರೊಟೆಸ್ಟ್ ಆಗುತ್ತೆ ಅಂದರೆ ಇದು ದೇಶ ಯಾವ ರೀತಿ ಮೈಯೆಲ್ಲ ಕಣ್ಣಾಗಿ ನೋಡಬೇಕಾದ ವಿಚಾರ ಅನ್ನೋದನ್ನು ಗಮನಿಸಿ. শুভেন্দু অধিকারী নির্বাচনে বিজয় হওয়ার পর মুসলমানদেরকে জয় শ্রীরাম বলতে বাধ্য করছে। মোদীকে ক্ষমতা থেকে নামিয়ে আমরা ভারতে ইসলামী পতাকা উদ্দিন করবো ইনশাআল্লাহ। শুভেন্দু এবং নরেন্দ্র মোদী অতি দ্রুত এই আগ্রাসন বন্ধ করুক, না হলে বাংলাদেশের জনগণ সে গাজাতুল হিন্দের ডাক দিবে, ভারতকে স্বাধীন করে টুকরো টুকরো করে দেবে ইনশাআল্লাহ। সারা বিশ্বে আজ মুসলমানদের উপর হামলা করা হচ্ছে, আমাদের মুসলমান ভাইদের পক্ষে আমরা আছি, আমরা প্রয়োজনে জীবন দিব, ভারত অভিমুখে মুফতি আমির মতো লং মার্চ করব, প্রতিবাদ করব। ভারতে নির্বাচনের পর আমরা যে দেখতে পাচ্ছি যে পশ্চিমবঙ্গে শুভেন্দু অধিকারী নির্বাচনে বিজয় হওয়ার পর উগ্র হিন্দুবাদীরা মুসলমানদের উপর এমন আক্রমণ শুরু করেছে যে তারা ঘর লুট করছে, দোকানপাট লুট করছে এবং মুসলমানদেরকে জয় শ্রীরাম বলতে বাধ্য করছে। অর্থাৎ একটা রিপাবলিক এবং ডেমোক্রেটিক রাষ্ট্রের মধ্যে কিভাবে এই জঙ্গিবাদী মাত্রাচারা দিয়ে উঠছে, আমরা এর সুষ্ঠু বিচার চাই। সমন্ত মোদী, তুমি যদি ঠিক না হয়ে যাও তাহলে পিছনে মুসলমান তোমাকে ছাড়বে না। তুমি হয়তো আজকে ঠিক আছো, ঠিক মনে রাখো, কালকে তোমার আসন ঠিক থাকবে না। এই জন্য বলি, সময় থাকতে তোমার আসন তুমি ঠিক করে নাও। আজ ভারতে হামলা হচ্ছে, আমরা এটা আশঙ্কা করছি সামনে আমাদের বাংলাদেশে হামলা হবে, তখন আমরা কোথায় যাব? এই জন্য নরেন্দ্র মোদী যদি অতি তাড়াতাড়ি হামলা বন্ধ না করে তাহলে বাংলাদেশে আমরা হিন্দুদেরকে নিরাপদে থাকতে দেব না। বিশ্ব তো মুসলমানকে খারাপ বানানোর চেষ্টা করে, আসলে বিশ্বের সবচেয়ে শান্তিপ্রিয় এবং যারা শান্তিতে বিশ্বাসী মুসলিম জনগোষ্ঠী, কিন্তু তাদেরকে উত্তক্ত করলে পুরো বিশ্বকে আমরা দেখাই দেবো মুসলমান জাতি কি করতে পারে। যা 71 সালে করেছি, দ্বিতীয়বার করবো ইনশাআল্লাহ। সারা বিশ্বের সকল মানুষই জানে, মুসলিম যদি কোনো এক দেশে নির্যাতিত হয়, ಸುವೇಂದು ಅಧಿಕಾರಿ ಅವರಿಗೆ ಬಹಳ ದೊಡ್ಡ ಸವಾಲಿದೆ. ಬಟ್ ಅದನ್ನು ಶುರು ಮಾಡಿಬಿಟ್ಟಿದ್ದಾರೆ ಕೆಲಸವನ್ನು. ಇದು ಕಂಟಿನ್ಯೂ ಹಾಕ್ಕೊಂಡು ಹೋಗಿದ್ರೆ, ಮಮತಾ ಬ್ಯಾನರ್ಜಿ ಸರ್ಕಾರ ಏನಾದರೂ ಮುಂದುವರ್ಕೊಂಡು ಹೋಗಿದ್ರೆ ದೇಶಕ್ಕೆ ಎಷ್ಟು ದೊಡ್ಡ ಥ್ರೆಟ್ ಇತ್ತು ಹಾಗಾದರೆ. ಆಲ್ರೆಡಿ ಏನೇನು ಆಗಿರಬಹುದು ಆ ಪ್ರದೇಶದಲ್ಲಿ, ಎಂತೆಂಥವ್ರನ್ನು ಒಳಗಡೆ ಬಿಟ್ಟಿರಬಹುದು, ಯಾವ ರೀತಿ ರೆಡ್ ಕಾರ್ಪೆಟ್ ಹಾಸಿ ಅವರಿಗೆ ಭೂಮಿ ಮತ್ತೊಂದು ಸೌಲಭ್ಯ ಕೊಟ್ಟು ಯಾವ ರೀತಿಯಲ್ಲಿ ದೇಶಕ್ಕೆ ರಂಧ್ರ ಕೊರೆದು ಮತ್ತೊಬ್ಬರಿಗೆ ಕಳ್ಳಕಾಕರಿಗೆ ದಾರಿ ಮಾಡಿಕೊಟ್ಟಿರಬಹುದು. ಆರೋಪಗಳಿರೋದೇ ಅದಲ್ಲ. ಅದಕ್ಕೆ ಎಕ್ಸಾಂಪಲ್ ಅನ್ನುವಂತೆ ಇಲ್ಲಿ ಬಂದಿರೋ ನುಸುಳುಕೋರರಿಗೆಲ್ಲ ಸೈಕಲ್ ಹಂಚಿದ್ದಾರೆ. ಅವರವ್ರ ವ್ಯಾಪಾರಕ್ಕೆಲ್ಲ ಅನುಕೂಲ ಆಗಲಿ ಅನ್ನೋದು ಕೆಲವು ದೃಶ್ಯಗಳು ಹೇಳ್ತಾ ಇರೋ ವಿಚಾರ. ಆ ಸೈಕಲನ್ನು ತಗೊಂಡು ಹೋಗಿ ಬಾಂಗ್ಲಾದೇಶದಲ್ಲಿ ಮಾರಾಟಕ್ಕೆ ಇಟ್ಟಿರೋದು ಕೂಡ ಈಗ ಬಯಲಾಗ್ತದೆ. ನಮ್ಮ ದೇಶಕ್ಕೆ, ನಮ್ಮ ತಾಯ್ನಾಡಿಗೆ ನಾವೇ ದ್ರೋಹ ಬಗೆಯೋ ಕೆಲಸ ಎಗ್ಗಿಲ್ಲದೆ ಸಾಕ್ತಿತ್ತು, ಮತ್ತು ಈಗಲೂ ಅದನ್ನು ಮಾಡುವಂಥ ಪ್ರಯತ್ನ ಆಗ್ತಿದೆ. ಸುವೇಂದು ಅಧಿಕಾರಿ ಈಗ ಯೋಗಿ ಸ್ಟೈಲಲ್ಲಿ ಆಪರೇಷನನ್ನು ಶುರು ಮಾಡಿಬಿಟ್ಟಿದ್ದಾರೆ. ಅಸ್ಸಾಂ CM ಮತ್ತು ಸುವೇಂದು ಅಧಿಕಾರಿ ಒಟ್ಟಿಗೆ ನಿಂತು ಒಂದು ಫೋಟೋ ಶೇರ್ ಮಾಡಿದ್ದಾರೆ. ಅಸ್ಸಾಂ CM ಇನ್ನೂ ಉಳಿಗಾಲ ಇಲ್ಲ ಯಾರಿಗೆ ಹೇಳಿ ಅಂತ. ಸೊ ಅಸ್ಸಾಮಲ್ಲೂ ಅಷ್ಟೇ ಗಡಿ ಪ್ರದೇಶಗಳವೆಲ್ಲ, ನಾರ್ತ್ ಈಸ್ಟ್ ಇರಬಹುದು, ವೆಸ್ಟ್ ಬೆಂಗಾಲ್ ಇರಬಹುದು, ಬಾಂಗ್ಲಾದೇಶದವ್ರಿಗೆ ಮತ್ತು ಬಾಂಗ್ಲಾ ನುಸುಳುಕೋರರಿಗೆ ಹೆಡೆಮುರಿ ಕಟ್ಟೋ ಕಾರ್ಯಾಚರಣೆ ಜಂಟಿಯಾಗಿ ಶುರುವಾಗುತ್ತೆ ಅಂತ ಇವರಿಬ್ಬರು ಒಟ್ಟಿಗೆ ಹಾಕಿರೋ ಫೋಟೋನೇ ಸಂದೇಶ ಕೊಡ್ತಿದೆ. ಯೋಗಿ ಆದಿತ್ಯನಾಥ್ ಸ್ಟೈಲಲ್ಲಿ ಬುಲ್ಡೋಸರ್ ವರ್ಕ್ ಶುರು ಮಾಡಿದ ಸುವೇಂದು ಅಧಿಕಾರಿ. ಕಾದ್ ನೋಡೋಣ ವೆಸ್ಟ್ ಬೆಂಗಾಲ್ ಬದಲಾಯಿಸೋದಕ್ಕೆ ಎಷ್ಟು ದಿನಗಳನ್ನು ತಗೊಳುತ್ತೆ BJP ಸರ್ಕಾರ, ಯಾವ್ಯಾವ ದಿಟ್ಟ ಕ್ರಮಗಳ ಮೂಲಕ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.